ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪುರಸಭೆಯಲ್ಲಿ ಆಯೋಜಿಸಿದ್ದ ಪೌರ ಕಾರ್ಮಿಕರ ಜಯಂತಿಯನ್ನು ಪುರಸಭೆ ಅಧ್ಯಕ್ಷರಾದ ವೀಣಾ ಕವಟಗಿ ಮಠ ಉದ್ಘಾಟಿಸಿದರು. ಈ ವೇಳೆ ಚಿಕ್ಕೋಡಿ ಚರಮೂರ್ತಿ ಮಠದ ಮಹಾಸ್ವಾಮಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಪುರಸಭೆ ಮುಖ್ಯಾಧಿಕಾರಿ ಜಗದೀಶ ಈಟಿ, ಪುರಸಭೆ ಅಧಿಕಾರಿಗಳು, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರು ಹಾಗೂ ಸ್ವಚ್ಛತಾ ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು. ಬಳಿಕ ವೀಣಾ ಕವಟಗಿ ಮಠ ನಗರದ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಮಹತ್ವದ್ದಾಗಿದೆ. ಪೌರ ಕಾರ್ಮಿಕರು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಮನಿ ಕಟ್ಕೊಳ್ಳಕ್ಕೂ ನಿಮ್ಗೆ ಲೋನ್ ಅಂತ ಕೊಡ್ತಾರೆ. ಎಜುಕೇಶನ್ ಸಂಬಂಧ ಫ್ರೀ ಆಫ್ ಎಜುಕೇಶನ್ ಪ್ಲಸ್ ಹಾಸ್ಟೆಲ್ ಮಕ್ಕಳಿಗೆ ಅಂತ ಹೇಳಿ ಅದು ಫ್ರೀ ಐತಿ. ನಿಮ್ಗೆ ಸರ್ಕಾರ ಈಗ ಮೋದಿಯವ್ರು ಬಂದ್ಮೇಲೆ ಬಹಳಷ್ಟು ಎಲ್ಲ ಥರ ನಿಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲರೂ ಅದು ಉಪಯೋಗ ತಗೋಬೇಕು. ಜಗದೀಶ ಈಟಿ, ಪೌರ ಕಾರ್ಮಿಕರ ಆರೋಗ್ಯ ಕಾಪಾಡಲು ಸೂಕ್ತ ಚಿಕಿತ್ಸೆ ಒದಗಿಸಲಾಗುತ್ತಿದೆ. ಪೌರ ಕಾರ್ಮಿಕರ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿ 20% ಮೀಸಲಾತಿ ನೀಡಲಾಗಿದೆ. ವಸತಿ ರಹಿತರಿಗೆ 7,50,000 ರೂಪಾಯಿಗಳನ್ನು ಮನೆ ನಿರ್ಮಿಸಲು ಸರ್ಕಾರದಿಂದ ನೀಡಲಾಗುತ್ತಿದೆ ಎಂದರು. ಪೌರ ಕಾರ್ಮಿಕರಿಗೆ ಅವರು ರಜೆ ಹಬ್ಬ ಹರಿದಿನದಲ್ಲಿ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ವಿಶೇಷವಾಗಿ 21 ದಿನ ವೇತನ ನೀಡಿ ನಾವು ಅವರಿಗೂ ವೇತನ ನೀಡಿದ್ವಿ. ಮತ್ತು ಪೌರ ಕಾರ್ಮಿಕರಿಗೆ 7,000 ರೂಪಾಯಿ ಸ್ಪೆಷಲ್ ಭತ್ಯೆಯನ್ನು ಕೊಟ್ಟಿದ್ದೀವಿ. ಈ ಪ್ರಕಾರ ನಾವು ಕಾರ್ಯಕ್ರಮ ಅದ್ದೂರಿ ಮಾಡಿ ಪೌರ ಕಾರ್ಮಿಕರಿಗೆ ಪ್ರೋತ್ಸಾಹ ಮಾಡಿದ್ದೀವಿ.